ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದಲ್ಲಿ ಜಾತಿ ಗಣತಿ ಏನು ನಡೀತಾ ಇದೆ, ಡೆಡ್ಲೈನ್ ಹಾಕಿದ್ದಾರೆ. ಕೇವಲ 15-16 ದಿನಗಳಲ್ಲಿ ಇದನ್ನ ಮುಗಿಸಬೇಕಾದಂತಹ ಒತ್ತಡಕ್ಕೆ ಈಗ ಗಣತಿದಾರರು ಸಿಕ್ಕಾಕೊಂಡಿದ್ದಾರಲ್ಲ. ಇದ್ರ ನಡುವೆ ಈಗ ನೋಡಿ ಕುತೂಹಲಕಾರಿ ಬೆಳವಣಿಗೆಗಳಾಗ್ತಿರೋದು. ದಕ್ಷಿಣ ಆಫ್ರಿಕಾದಲ್ಲಿ ಕರ್ನಾಟಕ ಜಾತಿ ಗಣತಿಯನ್ನು ನಡೆಸ್ತಿದ್ಯಾ? ದಕ್ಷಿಣ ಆಫ್ರಿಕಾದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಶಿಕ್ಷಕರು ಗಣತಿ ಮಾಡಬೇಕಾ? ಇದು ತಮಾಷೆ ಅನ್ಸಿದ್ರೂ ಕೂಡ ನಿಜ. ಏನು ಕಥೆ ಹಾಗಾದ್ರೆ? ಇವತ್ತು ಜಿಲ್ಲಾಧಿಕಾರಿಗಳನ್ನೆಲ್ಲ ಮೀಟಿಂಗ್ ಕೂರಿಸ್ತಿದ್ದಾರೆ ಸಿದ್ದರಾಮಯ್ಯನವರು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತ. ಡಿ.ಕೆ. ಶಿವಕುಮಾರ್ ಅವರು ಈ ಮೀಟಿಂಗಿಗೆ ಗೈರ. ಡೀಟೇಲ್ಸ್ 1 by 1 ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಆರಂಭದಲ್ಲಿ ಸಚಿವರಿಂದಾನೇ ವಿರೋಧ ವ್ಯಕ್ತವಾಯಿತು. ಆದರೂ ಡಿ.ಕೆ. ಶಿವಕುಮಾರ್ ಅವರು ಕೈಗೆತ್ಕೊಂಡ್ರು. ಹೈಕೋರ್ಟಲ್ಲಿ ಈಗ ಈ ಗಣತಿಗೆ ತಡೆ ಬಿದ್ದಿಲ್ಲ, ಆದರೆ ಪ್ರತಿಯೊಬ್ಬರಿಗೂ ಸರ್ಕಾರ ಇನ್ಫಾರ್ಮೇಶನ್ ಪಾಸ್ ಮಾಡಬೇಕು. ಇದು ಕಡ್ಡಾಯ ಅಲ್ಲ. ಆಯೋಗ ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಹಿಂಗೆ ಕೊಡ್ಬೇಕಂತ ಏನಿಲ್ಲ. ನಮ್ಮ ಸ್ವ ಇಚ್ಛೆಯಿಂದ ಭಾಗವಹಿಸೋದು, ನಮ್ಗೆ ಇಷ್ಟ ಇದ್ರೆ ಭಾಗವಹಿಸೋದು. ಮತ್ತು ನಮ್ಗೆ ಆ ಆಪ್ಷನ್ ಇದೆ ಅನ್ನೋದನ್ನು ಕೋರ್ಟು ಎಲ್ರಿಗೂ ಫಸ್ಟ್ ಎಜುಕೇಟ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದೆ, ಆದೇಶವನ್ನು ಹೊರಡಿಸಿದೆ ಸರ್ಕಾರಕ್ಕೆ. ಆ ಎಲ್ಲ ಇನ್ಫಾರ್ಮೇಶನ್ ಕೂಡ ಗೌಪ್ಯವಾಗಿ ಇಡಬೇಕು, ಎಲ್ಲೂ ಸೋರಿಕೆ ಆಗಬಾರ್ದು ಅಂತ. ಇದ್ರ ನಡುವೆ ನೋಡಿ ಈಗ ಆಗೋಯ್ತಲ್ವಾ, 4 ದಿನ ಮುಗಿದು ಹೋಯ್ತು. ಫಸ್ಟ್ ಡೇ ಸಮಸ್ಯೆ ಇರುತ್ತೆ ಅಂತ ಹೇಳಿದ್ರು. ಓಕೆ, ಸೆಕೆಂಡ್ ಡೇ ಅವತ್ತೂ ಕೂಡ ಸಮಸ್ಯೆ ಒಪ್ಕೊಳ್ಳೋಣ. 3ನೇ ದಿನ 4ನೇ ದಿನ ಸಮಸ್ಯೆ ಮುಂದುವರಿಲಿಲ್ವಾ? ಸೊ ಇರೋದೇ 15-16 ದಿನ, ಹೌದಾ? ಅಕ್ಟೋಬರ್ 8ಕ್ಕೆ ಡೆಡ್ಲೈನ್ ಮುಗಿಯುತ್ತೆ ಅಂದರೆ ಎಷ್ಟೋ ದಿನ, 3 ತಿಂಗಳಿದೆ 6 ತಿಂಗಳಿದೆ ಅಂದರೆ ಆರಂಭದಲ್ಲಿ ಒಂದು 3 ದಿನ 4 ದಿನ ಸಮಸ್ಯೆ ಬೇಡ, 1 ವಾರ ಸಮಸ್ಯೆನೂ ಕೂಡ ಕಾಮನ್ ಅಂತ ಅಂದ್ಕೊಳ್ಬಹುದಿತ್ತು. ಇರೋದೇ 2 ವಾರ ಟೈಮ್ ಕೊಟ್ಟುಬಿಟ್ಟು ಅದರಲ್ಲೂ 4 ದಿನ ಆದರೂ ಈ ಆ್ಯಪ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಇನ್ನು ಯಾವಾಗ ಮುಗಿಸ್ತಾರೆ? ಇಷ್ಟೆಲ್ಲ ಜನರನ್ನ, ಇಡೀ ರಾಜ್ಯವನ್ನು ಕವರ್ ಮಾಡೋದು ಹೇಗೆ ಗಣತಿದಾರರು? ಇನ್ನೂ ನೀವು 3 ತಿಂಗಳು ಕೊಟ್ಟರು ಇದು ಸರಿಯಾಗಿ ಮುಗಿಸೋದಕ್ಕೆ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ಅನ್ನುವ ಆಕ್ರೋಶ ಎದ್ದಿದೆಯಲ್ವಾ? ಆ ಶಿಕ್ಷಕರ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಕಟ್ಟಾಜ್ಞೆಯನ್ನ ಹೊರಡಿಸಿದ ಸರ್ಕಾರ. ಪಾಪ ಶಿಕ್ಷಕರು ಏನು ಮಾಡಬೇಕು ನೋಡಿ, ಪ್ರತಿಷ್ಠಿತ ಪತ್ರಿಕೆಯ ವರದಿಯ ರಿಪೋರ್ಟ್ ಅನ್ನೇ ಇಟ್ಟು ತೋರಿಸ್ತಾ ಇದ್ದೀವಿ. ಲೊಕೇಶನ್ ಆ ಆ್ಯಪ್ ತಗೊಂಡು ಹೋದ್ರೆ ದಕ್ಷಿಣ ಆಫ್ರಿಕಾದಲ್ಲಿದೆ ಈ ಜಾಗ ಅಂತ ತೋರ್ಸತ್ತಂತೆ. ಶಿಕ್ಷಕರ ಕಥೆ ಇದು. ದಕ್ಷಿಣ ಆಫ್ರಿಕಾಗೆ ಹೋಗಿ ಇವರು ಸರ್ವೆ ಮಾಡ್ಕೊಂಡು ಬರ್ಬೇಕಾ? ಗುಜರಾತ್ನ ಯಾವುದೋ ಜಾಗ ತೋರ್ಸತ್ತಂತೆ. ಕರ್ನಾಟಕದಲ್ಲಿ ಇಲ್ಲೆಲ್ಲೋ ಗದಗದಲ್ಲಿ ನಿಂತ್ಕೊಂಡು ಹುಡುಕಿದ್ರೆ ಅವರು ದಕ್ಷಿಣ ಆಫ್ರಿಕಾ, ನೈಜೀರಿಯಾ ಅದೆಲ್ಲ ತೋರಿಸಿದ್ರೆ ಇವ್ರು ಹೆಂಗೆ ಮಾಡ್ತಾರೆ ಸರ್ವೆನಾ? ಆ ಥರದ್ದೊಂದು ಅದ್ಭುತವಾದ ಆ್ಯಪನ್ನು ಡಿಸೈನ್ ಮಾಡಿ ನೀವು ಅವರನ್ನ ಹಾಳಬಾವಿಗೆ ತಳ್ದಂಗಲ್ವಾ? ಶಿಕ್ಷಕರ ಕಥೆ ಏನು? ಅವ್ರು ನಿನ್ನೆ ಸುಮಾರು ಜನ ಎಲ್ಲ ಹಂಗೆ ಆಗಿದೆ, ಹೋಗಿ ದೇವಸ್ಥಾನದ ಕಟ್ಟೆ ಮೇಲೆ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಎದ್ದು ಬಂದಿದ್ದಾರೆ. ಸಂಜೆ ಆಗಿ ಹೋಗಿದೆ, 4 ಗಂಟೆ ಅಷ್ಟೊತ್ತಿಗೆ ಸುಮಾರು ಜನ ಏನು ಮಾಡೋದಿದೆ ಆಗಲ್ಲ ಹೋಗಲ್ಲ ಅಂತ ಮನೆಗೆ ಹೋಗಿದ್ದಾರೆ. ಅವ್ರ ವಿರುದ್ಧ ಆ್ಯಕ್ಷನ್ಗೆ ಸೂಚನೆ ಆಗಿದೆ. ದಕ್ಷಿಣ ಆಫ್ರಿಕಾ ಹುಡ್ಕೊಂಡು ಹೋಗೋದ ಈ ಆ್ಯಪ್ ತೋರಿಸ್ತಾ ಇದೆ ಅಂತ? ಏನು ಮಾಡಬೇಕು? ಇದಕ್ಕೆ ಆನ್ಸರ್ ಇದೆಯಾ ಸರ್ಕಾರದ ಬಳಿ, DC ಬಳಿ? ಎಲ್ಲ ಸರಿ ಇದೆ ಅಂತಿದಾರಲ್ಲ. ಇವತ್ತೂ ಬರ್ತಾ ಇದೆ ಕಂಪ್ಲೇಂಟ್ಸ್. ಇವತ್ತು ಎಷ್ಟನೇ ದಿನ ಹಾಗಾದ್ರೆ? ಆರಂಭದಲ್ಲಿರುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಂದ್ರಲ್ಲ. ಇವತ್ತು ಎಷ್ಟನೇ ದಿನ? ನೀವು ಕೊಟ್ಟಿರೋದು ಎಷ್ಟು ದಿನ? ಒಟ್ಟು ಸಂಪುಟದಲ್ಲಿ ನಿನ್ನೆ ಮೀಟಿಂಗ್ ಆಗತ್ತೆ. ಅಂದರೆ ಎಲ್ಲ ಸಚಿವರುಗಳೇ ಹೇಳ್ತಾರೆ ಆ್ಯಪ್ ತುಂಬ ಪ್ರಾಬ್ಲಮ್ ಆಗ್ತಿದೆ, ಜನನೇ ಆಕ್ರೋಶಭರಿತರಾಗ್ತಾರೆ. ಯಾಕಂದರೆ OTP ಕೊಡಿ ಅಂತ 20 ಸಲ ಸೆಂಡ್ ಮಾಡೋದು ಅವ್ರು ಹೇಳೋದು, ಆದರೂ ತಗೊಳ್ತಾ ಇಲ್ಲ. ಲೊಕೇಶನ್ ಪ್ರಾಬ್ಲಮ್ಮು, ಇದು ತುಂಬ ಸಮಸ್ಯೆ ಆಗ್ತಿದೆ ಅಂತ ಸಚಿವರುಗಳೇ ಸಿದ್ದರಾಮಯ್ಯನವ್ರು ಗಮನಕ್ಕೆ ತಂದಿದ್ದಾರೆ. ನೋಡಿ, ಮೊದಲ ದಿನ ಸರ್ವರ್ ಸಮಸ್ಯೆ ಉಂಟಾಗಿದೆ, ಆಫ್ಲೈನಲ್ಲಿ ಸಮೀಕ್ಷೆಗೆ ಅವಕಾಶ ಇಲ್ಲ. ಸರಿ, 2ನೇ ದಿನಕ್ಕೆ ಸರಿ ಹೋಗುತ್ತೆ ಅಂದರೆ ಸರಿ ಹೋಗ್ತಿಲ್ಲ. ನೆಟ್ವರ್ಕ್ ಇಶ್ಯೂ ಇದೆಯಲ್ಲ, ನೆಟ್ವರ್ಕ್ ಇಲ್ಲದ ಕಡೆ ನೆಟ್ವರ್ಕ್ ಪ್ರೊವೈಡ್ ಮಾಡುತ್ತಾ ಸರ್ಕಾರ? ಅಲ್ಲಿ ಹೆಂಗೆ ಸಮೀಕ್ಷೆ ಮಾಡೋದು? ಪೇಪರಲ್ಲಿ ಬರ್ಕೊಂಡು ಬರೋಕ್ಕೂ ಆಗಲ್ಲ, ಆಪ್ಷನ್ನೇ ಇಲ್ಲ. ಸೊ ಈಗ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಕೆಲವು ಕಡೆ ಆ್ಯಪ್. OTP ಸಮಸ್ಯೆ ಆಗ್ತಿದೆ. ಇದನ್ನು ಕೂಡಲೇ ಬಗೆಹರಿಸ್ತಾ ಇದ್ರೆ ಜನನೇ ಆಕ್ರೋಶಭರಿತರಾಗ್ತಾರೆ ಅಂತ ಸಚಿವರುಗಳೇ ಈಗ ಸಿದ್ದರಾಮಯ್ಯನವರ ಮುಂದೆ ಇದೆಲ್ಲ ವಿಷಯ ಇಟ್ಟಿದ್ದಾರೆ. ಇವತ್ತು DC ಮೀಟಿಂಗ್ ಮಾಡ್ತಿದ್ದಾರೆ. ಜಿಲ್ಲಾವಾರು ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಮತ್ತು ಈಗಲಾದರೂ ಈ ಪ್ರಕ್ರಿಯೆಯನ್ನು ಚುರುಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ಇವತ್ತು ಆ ಮೀಟಿಂಗಿಗೆ ಡಿ.ಕೆ. ಶಿವಕುಮಾರ್ ಅವರು ಗೈರಾಗ್ತಾರಾ ಅನ್ನುವಂಥ ಸುಳಿವು ಸಿಗ್ತಾ ಇದೆ. ನೋಡಬೇಕು, ಯಾರು ಏನೇ ಹೇಳ್ತಿರ್ಬೋದು. ಈಗ ಸರ್ಕಾರ ನಿರ್ಧಾರ ತಗೊಂಡು ಬಿಟ್ಟಿರೋದ್ರಿಂದ ಹೌದು, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿ ಆಗ್ತಿದೆ,
ಸಮುದಾಯ ಎಲ್ಲ ರೆಸ್ಪಾಂಡ್ ಮಾಡಬೇಕು, ಮಾಹಿತಿ ಕೊಡಲಿಲ್ಲ ಅಂದರೆ ಆ ಸಮುದಾಯಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಆದರೆ ಒಳಗಿಂದೊಳಗೆ ಈ ಜಾತಿ ಗಣತಿ ಬಗ್ಗೆ ಸಚಿವರಿಗಿರುವಂಥ ಅಸಮಾಧಾನವನ್ನೇ ಬಿಡಿಸಿ ಹೇಳಬೇಕಾಗಿಲ್ಲ. ನೋಡಿ, ದಕ್ಷಿಣ ಆಫ್ರಿಕಾದಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರ ಸರ್ವೆ ಮಾಡ್ತಾ ಇದೆಯಾ ಅನ್ನೋದೊಂದು ತಮಾಷೆ ಥರದ ಪ್ರಶ್ನೆ ಇದು. ಆದರೂ ತಮಾಷೆ ಅಲ್ಲ, ಇದು ವಾಸ್ತವ. ಆ ಮ್ಯಾಪ್ ಹಿಡ್ಕೊಂಡು ಹೋದರೆ ಲೊಕೇಶನ್ನು ಎಲ್ಲಿಗೆ ತೋರಿಸ್ತಿದೆಯಂತೆ ಅಂದರೆ, ಅದು ಲೊಕೇಶನ್ ದಕ್ಷಿಣ ಆಫ್ರಿಕಾದಲ್ಲಿದೆ ಈ ಜಾಗ ಅಂತ ತೋರಿಸ್ತಿದೆಯಂತೆ. ಇನ್ನು ಸುಮಾರು 13 ಮನೆ ಏನೋ ಗುಜರಾತಲ್ಲಿದೆ ಅಂತ ತೋರಿಸ್ತಾ ಇದೆಯಂತೆ. ಹೋಗಲಿ, ಅದಕ್ಕೆ ಕಾಲ್ ಮಾಡಿ ಕೇಳೋಣ ಅಂದರೆ ಪಿಕ್ಕೂ ಮಾಡ್ತಾ ಇಲ್ಲ, ನಂಬರ್ನೂ ಪಿಕ್ ಮಾಡ್ತಿಲ್ಲ. ಹಾಗಾದ್ರೆ ನಾವು ಹೇಗೆ ಸಮೀಕ್ಷೆ ಮಾಡೋದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮನೆ ಆರ್ ನಂಬರ್ ಆಧಾರದ ಮೇಲೆ ಜೆಸ್ಕಾಂ ರಚಿಸಿರೋ UHID ಲೊಕೇಶನ್ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಅವ್ರ ಪಾಪ. ದಕ್ಷಿಣ ಆಫ್ರಿಕಾದಲ್ಲಿದೆ ಆ ಜಾಗ ಅಂತ ತೋರಿಸ್ತಾ ಇದೆ. 13 ಮನೆಗಳದ್ದು ಪಕ್ಕ ಗುಜರಾತ್ ಲೊಕೇಶನ್ನನ್ನೇ ಇದು ಪಾಯಿಂಟ್ ಔಟ್ ಮಾಡ್ತಿದೆ. ಇದು ಒಂದು ಎಕ್ಸಾಂಪಲ್ಲು. ಇನ್ನು ಬೇರೆ ಬೇರೆ ಊರುಗಳಲ್ಲಿ ನೋಡಿ ಏನಾಗಿದೆ ಅಂದರೆ, ಸ್ಮಶಾನ ತೋರಿಸ್ತಾ ಇದೆ ಆ ಲೊಕೇಶನ್ನು, ಹಳ್ಳ ತೋರಿಸ್ತಿದೆ, ನದಿ ತೋರಿಸ್ತಾ ಇದೆ, ಅಲ್ಲೋಗಿ ಬೀಳದ ಇವರು. ಸಮಸ್ಯೆ ಹೀಗಿರುವಾಗ ಸಮೀಕ್ಷೆ ಮಾಡೋದಕ್ಕೆ ಸುತ್ತ ರೋಸ್ ಹೋಗಿದ್ದೀವಿ, ಸಮಯ ಕಳೀತಾ ಇದೆ, ಡೆಡ್ ಲೈನ್ ಹತ್ರ ಬರ್ತಾ ಇದೆ. ಆದರೆ ನಮ್ಮ ಹತ್ರ ದಿನಕ್ಕೆ ಇಷ್ಟು ಮನೆ ಕಂಪ್ಲೀಟ್ ಮಾಡೋದು ಅಸಾಧ್ಯವಾಗಿದೆ. ಇದು ಕಂಪ್ಲೀಟ್ಲಿ ಲಾಜಿಕ್ ಇಲ್ಲದ ಡೆಡ್ ಆ್ಯಪ್ ಅಂತ ಆಕ್ರೋಶ ಭರಿತರಾಗಿ ನಾವು ಮಾಡೋದೇ ಇಲ್ಲ ಈ ಕೆಲಸನ ಅಂತ ಶಿಕ್ಷಕರು ಸೆಡ್ ಹೊಡೆದ್ರಲ್ಲ. ಯಾರು ಬರಲ್ಲ, ಯಾರು ಗೈರಾಗ್ತಾರೋ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ. ಯಾವುದೇ ರೀತಿಯಲ್ಲಿ ಅವ್ರ ಕೆಲಸಕ್ಕೆ ಕೂತು ಬರುತ್ತೆ ಏನೋ ಗೊತ್ತಿಲ್ಲ, ಯಾವ ಥರ ಕಟ್ಟುನಿಟ್ಟಿನ ಕ್ರಮ ಅಂತ ದಂಡ ಹಾಕೋದು. ಸೊ ಈ ಥರ ನಿರ್ಧಾರವನ್ನು ಸರ್ಕಾರ ತಗೊಳ್ಳೋಕೆ ಹೇಳಿಬಿಟ್ಟಿದೆ ಸಂಬಂಧಪಟ್ಟವ್ರಿಗೆ, ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ ಅಂತ. ಪಾಪ ನಿನ್ನೆಲ್ಲ DC ಆಫೀಸು, ತಹಶೀಲ್ದಾರ್ ಆಫೀಸ್ಗೆಲ್ಲ ಹೋಗಿ ಪ್ರತಿಭಟಿಸಿದ್ದಾರೆ ಶಿಕ್ಷಕರು. ಹೇಗೆ ಮಾಡಬೇಕು ಹೇಳಿ, ಅದನ್ನಾದರೂ ಹೇಳಿ, ಮಾಡಿ ಸರಿ. ಹೇಗೆ ಮಾಡಬೇಕು, ಈ ಆ್ಯಪಲ್ಲಿ ಹೇಗೆ ಮಾಡಬೇಕು, ಹೇಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು, ಪ್ರಾಬ್ಲಮ್ಸ್ ಎಷ್ಟಿದೆ, ಹೆಂಗೆ ಸಾಲ್ವ್ ಮಾಡಬೇಕು. ಎಷ್ಟೋ ಜನಕ್ಕೆ ಈಗ ಸ್ಮಾರ್ಟ್ಫೋನ್ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿಲ್ವಂತೆ. ವಯಸ್ಸಾದವ್ರು ಶಿಕ್ಷಕರು ಇರ್ತಾರಲ್ವ, ಅವ್ರಿಗೆ ಈ ಆ್ಯಪ್ಗಳಿಗೆ ಒಗ್ಕೊಳ್ಳೋಕೆ ಆಗ್ತಿಲ್ಲ, ಟ್ರೈನಿಂಗ್ ಆಗಿಲ್ಲ. ಅದ್ರ ಜೊತೆ ನಮಗೆ ದಯವಿಟ್ಟು ಆ್ಯಂಡ್ರಾಯ್ಡ್ ಫೋನ್ ಅಥವಾ ಟ್ಯಾಬ್ ಪ್ರೊವೈಡ್ ಮಾಡಿ ಸರ್ಕಾರದ ಕಡೆಯಿಂದ, ಕಷ್ಟ ಆಗ್ತಾ ಇದೆ. ಎಷ್ಟೋ ಜನರದ್ದು ಯಾವುದೋ ತುಂಬ ಹಳೆ ಫೋನ್ ಯೂಸ್ ಮಾಡ್ತಿರ್ಬೋದು, ಹ್ಯಾಂಗ್ ಆಗ್ತಿರ್ಬೋದು, ಅದು ಇನ್ನೂ ಪಾಪ ಅವ್ರಿಗೆ ಪ್ರಾಬ್ಲಮೆಟಿಕ್ ಅಲ್ವಾ. ಅದನ್ನೂ ಕೂಡ ಕೇಳ್ಕೊಳ್ತಿದ್ದಾರೆ. ಯಾವುದಕ್ಕೂ ಸೊಲ್ಯೂಷನ್ ಇಲ್ಲದೆ, ಯಾವುದಕ್ಕೂ ಪ್ರಿಪ್ರೇಷನ್ ಇಲ್ಲದೆ ಹೆಂಗೆ ಸಮೀಕ್ಷೆಗೆ ಬಿಟ್ರಿ ನೀವು ಅನ್ನುವಂಥ ಆಕ್ರೋಶ ಸಿಡ್ದಿದೆ. ಈಗ ನೋಡಿ, ಒಟ್ಟಿನಲ್ಲಿ ಹಠ ಹಿಡ್ದಿದ್ದಕ್ಕೆ ಮಾಡಬೇಕು ಅಂದಂಗೆ ಆಗಲಿಲ್ವ ಈ ಸಮೀಕ್ಷೆ. ಕೋರ್ಟ್ ಏನು ಹೇಳ್ತು, ತಡೆ ಕೊಡಲಿಲ್ಲ. ಆದರೆ ಸ್ವ ಇಚ್ಛೆಯಿಂದ ಭಾಗವಹಿಸಿದ್ರಷ್ಟೇ ಇನ್ಫಾರ್ಮೇಷನ್. ಅವ್ರೇನು ಒತ್ತಾಯ ಮಾಡಿ ನೀವು ಅದು ಹೇಳಲೇಬೇಕು ಅಂತ ಹೇಳೋ ಹಾಗಿಲ್ಲ. ಸರ್ಕಾರ ಎಜುಕೇಟ್ ಮಾಡಬೇಕು ಅದ್ರ ಬಗ್ಗೆ, ನಿಮಗೆ ಇಷ್ಟ ಇದ್ದರೆ ಹೇಳಿ ಅಂತ. ಈ ಥರದ್ದೊಂದು ಆಪ್ಷನ್ ಇರೋವಾಗ ಜನ ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತಲೇ ಅನ್ನಿಸ್ತಿಲ್ಲ. ತುಂಬ ಜನರ ಕಥೆ ಹಾಗೆ ಆಗ್ತಿದೆ. ಈಗ ಶಿಕ್ಷಕರು ಹೇಳ್ತಿರೋದು ಅದೇ, ರಜಾ ಇದೆ ಅಂತ ತುಂಬ ಜನ ಮನೆಯಲ್ಲಿಲ್ಲ, ಬಾಗಿಲು ಹಾಕ್ಕೊಂಡು ಹೋಗಿದ್ದಾರೆ. ಯಾವ ಊರಿಗೆ ಹೋಗಿದ್ದಾರೆ, ಎಲ್ಲಿದ್ದಾರೆ, ಕತೆ ಗೊತ್ತಿಲ್ಲ. ಸೊ ಅವರನ್ನು ಹುಡ್ಕೋದು ಎಲ್ಲಿಂದ, ಇವ್ರು ಕರ್ಕೊಂಡು ಬರೋಕ್ಕಾಗತ್ತಾ? ಹಳ್ಳಿಗಳಲ್ಲಿ ನಾವು ಹೋಗೋಷ್ಟು ಆ ಸಮಯಕ್ಕೆ ಎಲ್ಲರೂ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ. ಸೊ ಅಲ್ಲಿ ವಯಸ್ಸಾದವ್ರು ಯಾರಾದರೂ ಇರ್ತಾರೆ, ಮೊಬೈಲು ಇರಲ್ಲ ಅಲ್ಲಿ OTP ಕಳಿಸ್ಕೊಳ್ಳೋದಕ್ಕೆ. ಹಾಗಾಗಿ ಒಂದು ಮನೆಯೇ ಸಿಗ್ತಿಲ್ಲ ಈ ಆ್ಯಪ್ ಸಮಸ್ಯೆಯಿಂದ. ಸಿಕ್ಕ ಮನೆಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ. ಹೆಂಗೆ ಮಾಡೋದು, ಇದ್ರ ಬಗ್ಗೆ ಜನನೂ ಎಜುಕೇಟ್ ಆಗಿಲ್ಲ, ಇನ್ನು ಶಿಕ್ಷಕರಿಗೂ ಕೂಡ ಟ್ರೈನಿಂಗ್ ಸಿಕ್ಕಿಲ್ಲ. ಇಷ್ಟೆಲ್ಲದರ ನಡುವೆ ಆ್ಯಪು ಅತ್ಯಂತ ಕೆಟ್ಟದಾಗಿದೆ. ಇನ್ಯಾವ ಸಮೀಕ್ಷೆ ಇದು, ಯಾವ ಪುರುಷಾರ್ಥಕ್ಕೆ ಈ ಸಮೀಕ್ಷೆಗೆ ನಮ್ಮನ್ನು ಬೀದಿಗಿಳಿಸಿದ್ದೀರಿ ಅನ್ನೋ ಆಕ್ರೋಶ. ಈಗ ಆಕ್ರೋಶ ಹೊರ ಹಾಕಿದ್ದೇ ಶಿಕ್ಷಕರ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೀಗ ಸಂಪುಟದಲ್ಲಿ ನಿರ್ಧಾರ ಆಗಿದ್ದು, ಯಾರು ಗೈರಾಗ್ತಾರೆ, ಯಾರು ಇದಕ್ಕೆ ಮಾಡಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅವ್ರ ವಿರುದ್ಧ ಆ್ಯಕ್ಷನ್ ಆಗತ್ತೀಗ. ಅಂದರೆ ಶಿಕ್ಷಕರ ಕುತ್ತಿಗೆ ಹಿಡ್ಕೊಂಡು ಮಾಡಿಸ್ದಂಗ ಏನೋ ಗೊತ್ತಿಲ್ಲ. ಅವರಂತೂ ಶಿಕ್ಷಕರ ಕಷ್ಟ ಅಂತೂ ಇದೆ, ನಮ್ಗೆ ಆಗ್ತಿಲ್ಲ ಇದನ್ನು ಮಾಡೋದಕ್ಕೆ ಅಂತ. ಸೊ ಸರ್ಕಾರ ಅಂತೂ ಇಂತೂ ಎಲ್ಲ ನಾವು ಸರಿ ಆಗತ್ತೆ, ಏನು ದೊಡ್ಡ ಸಮಸ್ಯೆ ಅಲ್ಲ ಇದು, 2 ದಿನ ಹೋದರೆ ಸರಿ ಹೋಗುತ್ತೆ, ಈಗ ವೇಗವಾಗುತ್ತೆ ನೋಡಿ, ಎಲ್ಲ ಸರಿಯಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆ್ಯಪ್ ಕತೆ ಡೌನ್ಲೋಡ್ ಕೂಡ ಆಗ್ತಿಲ್ಲ, ಈಗಲೂ ನಮಗೆ ಸಮಸ್ಯೆ ಇದೆ ಅಂತ ಶಿಕ್ಷಕರು ಹೇಳ್ತಾನೆ ಇದ್ದಾರೆ. ಸರಿ, ಎಲ್ಲ ನೀವು ಆ್ಯಪ್ ಸರಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಡೆಡ್ಲೈನ್ ಇರೋ ಸಮಯ ಹತ್ತಿರ ಬಂದೇ ಬಿಡುತ್ತೆ, ಆಯಿತು. ಆ್ಯಪು ಎಲ್ಲ ಕರೆಕ್ಟಾಗಿ ಮಾಡಿಕೊಟ್ಬಿಟ್ರಿ, ಇಂಟರ್ನೆಟ್ಟಲ್ಲಿ ಏನು ಕೊಡ್ತೀರಾ? ಎಲ್ಲ ಕಡೆ ಹೋದಲ್ಲಿ ಬಂದಲ್ಲೆಲ್ಲ ಇಂಟರ್ನೆಟ್ ಇರುತ್ತಾ? OTP ಹೆಂಗೆ ರಿಸೀವ್ ಮಾಡೋದು? ನೀವು ಆಪ್ಷನ್ ಕೊಟ್ಟಿರೋದು ಆಫ್ಲೈನು ಪೇಪರಲ್ಲಿ ಬರ್ಕೊಳ್ಳೋದಕ್ಕೆ ಕೊಟ್ಟೇ ಇಲ್ಲ. ಇಂಟರ್ನೆಟ್ ಯಾವ ರೀತಿಯಲ್ಲಿ ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಇವತ್ತು ಎಲ್ಲ ಕಡೆ OTP ತಗೊಳ್ಳೋಷ್ಟು ಇಂಟರ್ನೆಟ್ ಇದೆಯಾ ಅನ್ನೋದು ಈಗಿರುವಂಥ ಸಮಸ್ಯೆಯಾಗಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಇದರ ಅಂಗವಾಗಿ ಘನ ಸರ್ಕಾರದ ಆಶಯದಂತೆ ದಿನಾಂಕ 22/9/2025
ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನಿಯೋಜನೆ ಮಾಡಿದ್ದಾರೆ. ಆ ವಿಚಾರವಾಗಿ ಎಲ್ಲರೂ ಕೂಡ ಭಾಳಷ್ಟು ಉತ್ಸಾಹದಿಂದ ನಾವು ಬಂದು ಫೀಲ್ಡಿಗೆ ಬಂದಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಭಾಳ ಎದುರಾಯಿತು. ಒಂದು ದಿವಸಕ್ಕೆ ಒಂದನೇ ದಿವಸ ಒಂದಾಗೋದು ಕೂಡ ತ್ರಾಸಾಯಿತು. ಜೊತೆಗೆ ಯಾವ ಮನೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. 2ನೇ ದಿವಸ ಬಂದಾಗ ಅಲ್ಲಿ ಕೂಡ ಸಾಕಷ್ಟು ಜನ ಶಿಕ್ಷಕರು ಮನೆ ಹುಡುಕಾಡೋದ್ರಲ್ಲಿನ ಸಾಕಷ್ಟು ಹೆಣ್ಗಾಡಿದರು. ಮತ್ತು ಅಲ್ಲಿ ಅವತ್ತು 2ನೇ ದಿವಸಕ್ಕೆ 1 ಮನೆ 2 ಮನೆ ಮಾಡಿದರು. ನಿನ್ನೆ ದಿವಸ ಏನಪ್ಪ ಅಂದರೆ ಭಾಳ ಮಾಡಿ 2 ಮನೆ 3 ಮನೆ ಮಾಡಿದ್ದಾರೆ. ಆದರೆ ಇವತ್ತು 25ನೇ ತಾರೀಕು 9ನೇ ತಿಂಗಳು 2025 ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ನಮಗೆ 3.4 ಈ ವರ್ಷನನ್ನು ಇನ್ಸ್ಟಾಲ್ ಮಾಡ್ಕೊರಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. 6:30 ಗಂಟೆಗೆ ನಾವು ಇಲ್ಲಿ ಫೀಲ್ಡಿಗೆ ಬಂದಿದ್ವಿ. 6:30 ಗಂಟೆಯಿಂದ UHID ನಂಬರ್ ಇಲ್ಲ, ಏನಿಲ್ಲ. ಬೆಳಿಗ್ಗೆ ನಾಷ್ಟ ಮಾಡಲಾರ್ದಂಗೆ, ಚಹಾ ಕುಡಿಲಾರ್ದಂಗೆ ಜಲ್ದಿ ಮಾಡಿದರೆ ಸಾಕು. ಯಾಕಂದ್ರೆ ನಮಗೆ ಸರ್ಕಾರ, ನಮ್ಮ ಇಲಾಖೆ 7ನೇ ತಾರೀಕು 10ನೇ ತಿಂಗಳ ಒಳಗಡೆ ಈ ಸಮೀಕ್ಷೆ ಮಾಡಿ ಮುಗಿಸ್ರಿ ಅಂತ ಹೇಳಿದ್ದಾರೆ. ಈ ಥರ ಸಮಸ್ಯೆ ಆತಂತ ಹೇಳಿದರೆ ನಮ್ಮ ಶಿಕ್ಷಕರ ಗೋಳನ್ನು ಕೇಳೋರು ಯಾರು? ಈಗಾಗಲೇ ನಮ್ಮ ಶಿಕ್ಷಕರ ಸಂಘಟನೆ ಅನೇಕ ಶಿಕ್ಷಕರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಮುಖ ಕೂಡ ಎಲ್ಲರೂ ಏನು ಶಿಕ್ಷಕರು ಇಲ್ಲಿ ಗುಡಿ ಗುಂಡಾರಗಳಲ್ಲಿ ಕೂತ್ಕೊಂಡಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಆದರೆ ಅಟ್ಲೀಸ್ಟ್ ಇಲ್ಲಿ ಫೀಲ್ಡಿಗೆ ಬಂದ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಖುಷಿಯಿಂದ ಮಾಡಲಿಕ್ಕೆ, ಸಮೀಕ್ಷೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆ ಆಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಘನ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಂತ ಕೇಳಿದರೆ ಸರ್ವರ್ ಫಾಸ್ಟ್ ಮಾಡಬೇಕು, ಕೆಲಸ ಸರಾಗವಾಗಿ ಸಾಗಬೇಕು. ಜೊತೆಗೆ ಈ ಆನ್ಲೈನನ್ನು ಬಿಟ್ಟು ಹಾರ್ಡ್ ಕಾಪಿಯಲ್ಲಿ ಬರವಣಿಗೆ ಮೂಲಕ ಇದನ್ನು ಕೊಟ್ಟರೆ ಅಂತೇಳಿ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ನಾನು ಇಲಾಖೆಗೆ ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಸರು ಶಂಕರ್ ರಾಠೋಡ್. ನಾವು GHPS ಸುಗನಹಳ್ಳಿ ಶಾಲೆ ವಿಜ್ಞಾನ ಶಿಕ್ಷಕರಾಗಿದ್ದೀವಿ ಸರ್. ಜೊತೆಗೆ ನಮ್ಮ ಶಾಲಾ ಶಿಕ್ಷಕಿ ಗುರುಮಾತ್ರ 4 ಜನ ಇಲ್ಲಿ ನಮ್ಮನ್ನು ನಿಯೋಜನೆ ಮಾಡಿದ್ದಾರೆ ಸರ್. ಅದ್ರ ಜೊತೆಗೆ ನೋಡಿ, ತುಂಬಾ ಟೆಕ್ನಿಕಲ್ ಪ್ರಾಬ್ಲಮ್ಸು, ಆಧಾರ್ OTP, ಹೊಸ ಸದಸ್ಯರ ಸೇರ್ಪಡೆ, ಕೈ ಬಿಡೋದಕ್ಕೆ ಆ್ಯಪ್ನಲ್ಲಿ ಯಾವ ಆಯ್ಕೆನೇ ಕೊಟ್ಟಿಲ್ಲ ಅಂತ ಈಗ ಈ ಸರ್ಕಾರಿ ನೌಕರರ ಸಂಘ ಕೂಡ ಆಕ್ರೋಶಭರಿತವಾಗಿ ಕಡಕಿಳಿದಿರೋದು. ಪಾಪ ಬೇಕಲ್ಲ, ಶಿಕ್ಷಕರ ಪರವಾಗಿ ಯಾರಾದರೂ ಧ್ವನಿ ಎತ್ತಬೇಕಲ್ವಾ? ಎಲ್ಲ ಸಮಸ್ಯೆ ಇದ್ರೂ ನೀವು ಮಾಡಲೇಬೇಕು ಅಂತ ಕುತ್ತಿಗೆ ಹಿಡಿದು ತಳ್ತಾರೆ. ಅಂದರೆ ಸರ್ಕಾರಿ ನೌಕರರ ಸಂಘ ಹೇಳ್ತಿರೋದು ಇಷ್ಟು ಸಮಸ್ಯೆಗಳಿವೆ, ಇದನ್ನು ಮೊದಲು ಬಗೆಹರಿಸ್ಕೊಡಿ. ಇಂಟರ್ನೆಟ್ ಒದಗಿಸಿ, ನೀವು ಫೋನು ಟ್ಯಾಬ್ ಸೌಲಭ್ಯವನ್ನು ಕಲ್ಪಿಸಿ, ಇದಿಷ್ಟು ಕೊಟ್ಟು ನಮಗೆ ಮಾಡಿಕೊಡ್ತೀವಿ ಆಮೇಲೆ ಅಂತ ಸೆಡ್ ಹೊಡೆದಿದ್ದಾರೆ. ಸಂಘದವರೆಲ್ಲ ಈಗ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಸರ್ವರ್ ಸಮಸ್ಯೆಯಿಂದ ಹಿಡಿದು ತಾಂತ್ರಿಕ ದೋಷ ಏನೇ ಇದ್ರೂ ಕೂಡ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ ಇದೆ. ಇಂಟರ್ನೆಟ್ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ತೀರಿ? ಇರುವಂತಹ ಇನ್ನುಳಿದಂತಹ ಕೆಲವು ದಿನಗಳಲ್ಲಿ ಹೆಂಗೆ ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸರ್ವೆ ಮಾಡಿಸ್ತೀರಿ? ಆಪ್ಷನ್ ನೀವು ಆಫ್ಲೈನು ಕೊಟ್ಟಿದ್ರೆ ಅದು ಬೇರೆ, ಇದು ಒಂದೇ ಆಪ್ಷನ್ ಕೊಟ್ಟು ಯಾವ ರೀತಿ ಡೆಡ್ಲೈನ್ ಕೊಡ್ತೀರಿ ಅನ್ನೋದೇ ಅರ್ಥ ಆಗ್ತಿಲ್ಲ. ಇಷ್ಟು ಸಮಸ್ಯೆಗಳ ನಡುವೆ ಈಗ ಸಚಿವರೇ ಟೆನ್ಷನ್ ಆಗಿದ್ದಾರೆ. ಸಚಿವರೇ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿರೋದು ಇದು ಜನನೇ ಸಿಟ್ಟಿಗೆ ಎದ್ದಿದ್ದಾರೆ ಅಂತ. ಮತ್ತು ಜನ ಈ ಗಣತಿಯ ಬಗ್ಗೆ ಆಸಕ್ತಿ ತೋರಿಸ್ತಿಲ್ಲ ಬಹಳಷ್ಟು ಜನ ಅನ್ನೋದು ಕೂಡ ಇಲ್ಲಿ ಮಹತ್ವದ್ದಾಗಿದೆ. ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರಂತೂ ಈ ಡೆಡ್ಲೈನ್ ಒಳಗಡೆ ಸಮೀಕ್ಷೆ ಮುಗಿಸುವ ಯಾವ ಸಾಧ್ಯತೆಗಳು ಇಲ್ಲ ಅಂತ ಶಿಕ್ಷಕರು ಹೇಳ್ತಾ ಇದ್ದಾರೆ ಆಕ್ರೋಶಭರಿತರಾಗಿ. ನೋಡಿ, ಈಗ ಒಂದು ಎಕ್ಸಾಂಪಲ್ಲು, ಈ ಚಾಮರಾಜನಗರದ ಒಂದು ಎಕ್ಸಾಂಪಲ್, 4,30,937 ಕುಟುಂಬ ಸಮೀಕ್ಷೆ ಮಾಡೋ ಗುರಿ ಕೊಟ್ಟಿದ್ದಾರೆ. ಅಲ್ಲಿ 300 ಕುಟುಂಬನೂ ಆಗಿಲ್ಲ ಇನ್ನೂ ಕೂಡ. ಈಗ ಇಷ್ಟು 300 ಇದರ 1000 ಆಗಿದ್ರೂ ಈ ಟಾರ್ಗೆಟ್ ರೀಚ್ ಆಗೋದು ಕಷ್ಟ ಡೆಡ್ಲೈನ್ ಒಳಗಡೆ. ಸೊ ಒಂದೋ ಡೇಟು ಮುಂದಕ್ಕೆ ಹಾಕ್ತಾರೆ, ತಿಂಗಳುಗಟ್ಟಲೆ ಕೊಡಬೇಕಾಗತ್ತೆ ಸಮಯವನ್ನು. ಎರಡನೇದಾಗಿ ಈ ಸಮೀಕ್ಷೆಯ ಅದ್ರ ಮೇಲೆ ಯಾವ ರೀತಿ ನಂಬಿಕೆ ಇಡೋದು, ಆ ಮಾಹಿತಿ ನೀವು ಕಲೆ ಹಾಕ್ತಿರೋದ್ರ ಬಗ್ಗೆ ಇದು ಕರೆಕ್ಟ್ ಆಗಿದೆ, ಆಕ್ಯುರಸಿ ಇದೆ ಅಂತ ನಂಬಿಕೆ ಇಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕಾನೂನು ಹೋರಾಟ ಎಲ್ಲ ನಡೀತಾ ಇದೆ. ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಇನ್ನೂ ಈ ವಿಚಾರಣೆ ಮುಂದೂಡಿಕೆ ಆಗಿರೋದ್ರಿಂದಾಗಿ ಎಲ್ಲ ಅಂಶಗಳು ಖಂಡಿತ ಬರುತ್ತೆ. ಯಾವ ರೀತಿ ಮಾಹಿತಿಯನ್ನು ಇವರು ಸಂಗ್ರಹಿಸುವಾಗ ಅನ್ನೋದರ ಸುತ್ತಲೂ ಕೂಡ ಕಾನೂನು ಹೋರಾಟದ ಪ್ರಕ್ರಿಯೆ ಜಾರಿಯಲ್ಲಿದ್ದು ಕಾದು ನೋಡಬೇಕು. ಕರ್ನಾಟಕದಲ್ಲಿ ಕೈಗೆತ್ತಿಕೊಂಡಿರುವಂಥ ಈ ಜಾತಿ ಗಣತಿ ಅಂಕಿ ಅಂಶಗಳು ಆದಷ್ಟು ಬೇಗ ಕೈ ಸೇರಬೇಕು. ನಾವು ಈ ವರ್ಷ ಮುಗಿಯೋದ್ರೊಳಗೆ ಆ್ಯಕ್ಷನ್ಗೆ ಮುಂದಾಗೇ ಬಿಡಬೇಕು ಅಂತ ಸಿದ್ದರಾಮಯ್ಯನವರು ಹಠ ಹಿಡಿದಿದ್ದಾರೆ ಇಷ್ಟೆಲ್ಲ ವಿರೋಧಗಳ ನಡುವೆ ಕೂಡ. ಸೊ ಒಟ್ನಲ್ಲಿ ಮುಗಿಸ್ಬೇಕು ಅನ್ನೋದಾ, ಅಥವಾ ಇದರಿಂದ ಏನಾದರೂ ಸಾಧಿಸೋದಕ್ಕೆ ಸಾಧ್ಯವಾಗುತ್ತಾ? ಕಾಲವೇ ಉತ್ತರ ಕೊಡಬೇಕು. ಈಗ ಸದ್ಯದ ಎಡವಟ್ಟುಗಳ ಸರಮಾಲೆಯಂತೂ ಕಣ್ಣಿಗೆ ಎದ್ದು ಕಾಣ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.